ಓಕೆ, ಒಳ್ಳೆ ವಿಷಯವನ್ನು ಕೇಳಿದಿರಿ. ನನ್ನ ಹೆಸರು ಪತಂಜಲಿ ಜೆ ನಾಗರಾಜ್ ಅಂತೇಳಿ, ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯೋಗಾಚಾರ್ಯ ಮತ್ತು ಜಾನಪದ ಕಲಾವಿದ, ರಂಗಭೂಮಿ ಕಲಾವಿದ. ಕಳೆದ 27 ವರ್ಷಗಳಿಂದ ಎಲೆಮರೆ ಕಾಯಿಯಂತೆ ಸಾಧಕರನ್ನು ಗುರುತಿಸುವ ಪ್ರಯತ್ನವನ್ನು ದಾವಣಗೆರೆ ಜಿಲ್ಲೆ, ನ್ಯಾಮತಿ ತಾಲೂಕು, ಹೊನ್ನಾಳಿ ತಾಲೂಕಿನಲ್ಲೂ ಸಹ ನಿರಂತರ ಅಭಿಯಾನವನ್ನು ಮಾಡ್ತಾ ನಾವು ಹೋದ್ವಿ. ಆ ಒಂದು ಅಭಿಯಾನ ಮಾಡ್ತಾ ಹೋದಾಗ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಮತ್ತು ಗವಿ ರಂಗನಾಥ ಸ್ವಾಮಿಯ ಒಂದು ಉಪಸ್ಥಿತಿಯಲ್ಲಿ ಗುರುಗಳ ಆಶೀರ್ವಾದ ಪಡೆದುಕೊಂಡು ನಾವೊಂದು ರಾಜ್ಯಮಟ್ಟ ಸಮ್ಮೇಳನವನ್ನು ಕುವೆಂಪು ರಂಗಮಂದಿರದಲ್ಲಿ ಮಾಡಿದ್ವಿ. ಆ ಟೈಮಲ್ಲಿ ಕನಕದಾಸರ ಪಾತ್ರದಲ್ಲಿರುವಂಥ ಎಂ ಪೂವಯ್ಯ, ಪಿರಿಯಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರು, 1000 ಹಾಡುಗಳ ಸರದಾರ ಮತ್ತು ನಾವು ಇಬ್ಬರು ಸಹ ಇದೇ ಒಂದು ಸ್ಥಳದಲ್ಲಿ ಬಂದು ಎಲೆಮರೆ ಕಾಯಂತ ಸಾಧಕರನ್ನು ಗುರುಸುವ ಟೈಮಲ್ಲಿ ಭೇಟಿಯಾದಾಗ ಇಲ್ಲಿ 2 ಕಲಾ ತಂಡ ಐತೆ ಅಂತ ಗೊತ್ತಾಯಿತು. ಒಂದು ಜಾನಪದ, ವೀರಗಾಸೆ, ಡೊಳ್ಳು ಮತ್ತು ಭಜನೆ ಹೇಳುವಂಥ ಕಲಾ ತಂಡಗಳನ್ನು ನಾವು ಆಯ್ಕೆ ಮಾಡಿದ್ವಿ. ಶ್ರೀ ವೀರಭದ್ರೇಶ್ವರ ಜಾನಪದ ಕಲಾ ಸ್ವಸಹಾಯ ಸಂಘ, ರಂಗನಾಥ ಸ್ವಾಮಿ ಜಾನಪದ ಸ್ವಸಹಾಯ ಸಂಘ, 2 ಸಂಘಗಳನ್ನು ನಾವು ರಚನೆ ಮಾಡಿದ್ವಿ. ಆ ಟೈಮಲ್ಲಿ ಹೇಳಿದಾಗ ಅದು ಸರ್ಕಾರದಲ್ಲಿ ಮಾನ್ಯತೆ ಆಗಿರಲಿಲ್ಲ, ನೋಂದಣಿ ಆಗಿರಲಿಲ್ಲ. ನೋಂದಣಿ ಆಗದಲ್ಲೇ ಇದ್ದಾಗ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗುತ್ತೆ. ಆ ದೃಷ್ಟಿಯಲ್ಲಿ ತಾವು ಸಂಘವನ್ನು ನೋಂದಣಿ ಮಾಡಬೇಕು ಅಂತ ಹೇಳಿದಾಗ ಆಧಾರ್ ಕಾರ್ಡು, ಫೋಟೋಗಳ ಆಧಾರದ ಮೇಲೆ ಕರ್ನಾಟಕ ಸೊಸೈಟಿ ಆ್ಯಕ್ಟ್ ಪ್ರಕಾರ ದಾವಣಗೆರೆ ಜಿಲ್ಲೆ ಸಹಕಾರ ಇಲಾಖೆಯಲ್ಲಿ ಅಧಿಕೃತವಾಗಿ ಬಯಲವನ್ನು ಮಾಡಿ ನೋಂದಣಿ ಮಾಡಿಕೊಟ್ವಿ. ನೋಂದಣಿ ಮಾಡಿಕೊಟ್ಟಾದ ಮೇಲೆ ಅತ್ಯುತ್ತಮವಾದ ಕಲಾ ಪ್ರತಿಭೆಗಳನ್ನು ಮಾಡುವುದರ ಮುಖಾಂತರ, ದಾಸ ಸಾಹಿತ್ಯವನ್ನು, ಜಾನಪದ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ತಮ್ಮ ಕಲಾ ಪ್ರತಿಭೆಯನ್ನು ಮಾದಂಭವಿಯ 32 ಕಲಾವಿದರು ಪ್ರದರ್ಶನ ಮಾಡಿದ್ರು. ಇಂಥ ಒಂದು ಕಲಾ ತಂಡವನ್ನು ಯಾಕೆ ನಾವು ರಾಜ್ಯ ಮಟ್ಟದಲ್ಲಿ ಬೆಳೆಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ರಾಜ್ಯಮಟ್ಟ ಕುವೆಂಪು ರಂಗಮಂದಿರದಲ್ಲಿ ರಾಜ್ಯಮಟ್ಟ ಸಮ್ಮೇಳನದಲ್ಲಿ ಕನಕ ಸಿ ಚೇತನ ಎಂಬ ರಾಜ್ಯಮಟ್ಟ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಿದ್ವಿ. ಅಲ್ಲಿಂದ ಅವರಲ್ಲಿ ಆತ್ಮಬಲ, ಆತ್ಮವಿಶ್ವಾಸ ವೃದ್ಧಿ ಆಯಿತು. ಯಾವುದೇ ವ್ಯಕ್ತಿಗೆ ನಾವು ದುಡ್ಡಿನಿಂದ ಅಳೆಯಕ್ಕೆ ಹೋಗಬಾರ್ದು. ಅವರಲ್ಲಿರೋ ಆತ್ಮವಿಶ್ವಾಸ, ಆತ್ಮಬಲವನ್ನು ವೃದ್ಧಿ ಮಾಡಿದ್ರೆ, ಪ್ರೋತ್ಸಾಹ ಕೊಟ್ಟರೆ ಅವ್ರು ಬೆಳಕಿಗೆ ಬರ್ತಾರೆ ಅನ್ನೋದಕ್ಕೆ ಮೂಲ ಪ್ರೇರಣೆ ಮಾದಂಭವಿಯ 32 ಕಲಾವಿದರು. ಅವರ ಒಂದು ಕಲಾ ಪ್ರತಿಭೆಯನ್ನು ಗುರುಸಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಸೂಗೂರು ಮುಖಾಂತರ ನಾವು ಸೂಗೂರಿನಲ್ಲಿ 23ನೇ ತಾರೀಕು ಒಂದು ರಾಜ್ಯ ಮಟ್ಟದ ಒಂದು ಜಾನಪದ ಯೋಜನಾ ಮೇಳ ಮಾಡಿದ್ವಿ. ಅಲ್ಲೂ ಸಹ 32 ಕಲಾ ತಂಡ ಅತ್ಯುತ್ತಮವಾದ ಭಜನಾ ಕಾರ್ಯಕ್ರಮಗಳನ್ನು, ಜಾನಪದ ವೈಭವಗಳನ್ನು, ಗೀತ ಗಾಯನ, ನೃತ್ಯ ರೂಪಕ ಮಾಡುವುದರ ಮುಖಾಂತರ ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಒಂದು ಅತ್ಯುತ್ತಮವಾದ ಪ್ರಶಸ್ತಿಯನ್ನು, ಸಹ್ಯಾದ್ರಿ ಮಲೆನಾಡು ಜಾನಪದ ಕಲಾ ಸೇವಾರತ್ನ ರಾಜ್ಯಮಟ್ಟ ಪ್ರಶಸ್ತಿಯನ್ನು 2 ಕಲಾ ತಂಡ ಪಡೆಯಿತು. ಇದರ ಮುಖಾಂತರ ನಾವು ನಿರಂತರ ಈ ಥರ ಅಭಿಯಾನ ಮಾಡ್ತಾ ಹೋದಾಗ ಹೆಚ್ಚಿನ ಪ್ರಮಾಣದಲ್ಲಿ ದಾಸ ಸಾಹಿತ್ಯ, ಜಾನಪದ ಕಲೆ ಉಳಿಯುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು 31ನೇ ತಾರೀಕು ಸೋಮವಾರ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸಹ ವಿಶೇಷವಾದ ಕಾರ್ಯಕ್ರಮ ನಂಬ್ಕೋಬೇಕು ಅಂತೇಳಿ ಆಯೋಜನೆ ಮಾಡಿದ್ವಿ. ಇದಕ್ಕೆ ಪೂರಕವಾಗಿ ಆಕಾಶವಾಣಿ ಮತ್ತು ದೂರದರ್ಶನದ ಎ ಶ್ರೇಣಿಯ ಕಲಾ ತಂಡದ ಮುಖಾಂತರ ಕನಕದಾಸರ ಗೀತ ಗಾಯನ, ನೃತ್ಯ ರೂಪಕವನ್ನು ಮಾಡುವುದರ ಮುಖಾಂತರ ಮುಂದಿನ ಪೀಳಿಗೆಗೆ ಕನಕದಾಸ ತತ್ವಗಳನ್ನು, ಆದರ್ಶಗಳನ್ನು ಉಳಿಸುವ ಪ್ರಯತ್ನಕ್ಕೆ ಪ್ರೋತ್ಸಾಹ ಸಿಕ್ತು. ಆ ದೃಷ್ಟಿಯಲ್ಲಿ ನಾವು 31ನೇ ತಾರೀಕು 6 ಗಂಟೆಯಿಂದ 10 ಗಂಟೆ ನಡೆಯುವಂತಹ ಜಾನಪದ ಯುವಜನೋತ್ಸವ ಮತ್ತು ಬೀರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ, ಯುಗಾದಿ ಸಂಭ್ರಮವನ್ನು ಹೊಸತನ, ಭಿನ್ನತೆಯನ್ನು ಮಾಡುವ ಪ್ರಯತ್ನಗಳನ್ನು ಸಹ ಪತಂಜಲಿ ಸಂಸ್ಥೆ ಆಯೋಜನೆ ಮಾಡಿದೆ. ಬೇವು ಬೆಲ್ಲಗಳನ್ನು ತಿನ್ನುವುದರ ಮುಖಾಂತರ, ಪ್ರತಿಯೊಂದು ಮನೆಯಲ್ಲೂ ಸಹ ಕನಕದಾಸರ ಪೂಜೆಗಳನ್ನು ಮಾಡುವುದರ ಮುಖಾಂತರ, ಸಿಹಿಯನ್ನು ತಿನ್ನುವುದರ ಮುಖಾಂತರ, ಪ್ರಸಾದವನ್ನು ಸ್ವೀಕರಿಸುವ ಮುಖಾಂತರ, ಕನಕದಾಸ ಅರ್ಪಿಸುವುದರ ಮುಖಾಂತರ ಈ ಒಂದು ಕನಕಕಲಾ ವೈಭವವನ್ನು, ಹಾಲುಮತ ಸಂಸ್ಕೃತಿ ಕನಕಕಲಾ ವೈಭವ ನೃತ್ಯ ರೂಪಕವನ್ನು ಮಾಡುವ ಸಂಕಲ್ಪಕ್ಕೆ ಹೆಜ್ಜೆ ಇಟ್ವಿ. ಈ ಒಂದು ಸಂಕಲ್ಪಕ್ಕೆ 1 ತಿಂಗಳಿಂದ ನಿರಂತರ ಪ್ರಯತ್ನ ಮಾಡ್ತಾಯಿದ್ವಿ. ಎಲ್ಲ ಕಡೆಯೂ ಸಹ ಉತ್ತಮವಾದ ಸಹಕಾರ ಬೆಂಬಲ ನೀಡುತ್ತಿದೆ. ಇದು ಯಾವುದೇ ಒಂದು ಸರ್ಕಾರದಿಂದ ಅಥವಾ ಯಾವುದೇ ವ್ಯಕ್ತಿಯ ಒಂದು ಪ್ರಾಯೋಜತೆಯಿಂದ ನಾವು ಕಾರ್ಯಕ್ರಮ ಮಾಡ್ತಿಲ್ಲ. ಎಲ್ಲ ಕಲಾವಿದರು, 32 ಜನ ಕಲಾವಿದರು ಸಹ ಸ್ವಯಂ ಪ್ರೇರಣೆಯಿಂದ ಅವರ ಭಕ್ತರು, ಅಭಿಮಾನಿಗಳ ಮುಖಾಂತರ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ದಾಸ ಸಾಹಿತ್ಯ, ಜಾನಪದ ಗೀತ ಗಾಯನ ಮುಖಾಂತರ ಕನಕದಾಸ ಕೀರ್ತನೆಗಳನ್ನು ಮುಂದಿನ ಪೀಳಿಗೆ ಉಳಿಸುವಂಥ ಅಭಿಯಾನ ಅತ್ಯಂತ ಯಶಸ್ವಿಯಾಗಿದೆ. ಪತಂಜಲಿ ಯೋಗ ಮತ್ತು ಸಂಸ್ಥೆ, ಪತಂಜಲಿ ಶ್ರೀ ಕನಕದಾಸರ ಅಧ್ಯಯನ ಕೇಂದ್ರ, ಪತಂಜಲಿ ಕರ್ನಾಟಕ ಜಾನಪದ ಕಲಾ ಕೇಂದ್ರದ ಮುಖಾಂತರ ಕಳೆದ 27 ವರ್ಷಗಳಿಂದ 8 ಜಿಲ್ಲೆಯಲ್ಲಿ ಪತಂಜಲಿ ಸಂಸ್ಥೆ ಕೆಲಸ ಕಾರ್ಯಗಳು ಮಾಡ್ತಿದೆ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಥೆ ಅವಾರ್ಡ್ಗಳನ್ನು, ಪ್ರಶಸ್ತಿಯನ್ನು ಪಡೆಯುವುದರ ಮುಖಾಂತರ ಪ್ರತಿ ತಿಂಗಳು ಮೊದಲ ಭಾನುವಾರ ಹೊಸಮನೆಯಲ್ಲಿ ಪತಂಜಲಿ ಯುವ ಕಲಾಮಂದಿರದ ಎಲೆಮರೆಯಂತೆ ಇರುವಂಥ ಸಾಧಕರನ್ನು ಗೌರವಿಸುವಂಥದ್ದು, ಮುಂದಿನ ಪೀಳಿಗೆ ದಾಸ ಸಾಹಿತ್ಯವನ್ನು, ಜಾನಪದ ಕಲೆಯನ್ನು ಉಳಿಸುವ ಪ್ರಯತ್ನಗಳನ್ನು ಸಹ ನಿರಂತರ ಮಾಡ್ತಿದ್ವಿ. ಈ ಒಂದು ಪ್ರಯತ್ನದಲ್ಲಿ ಆತ್ಮತೃಪ್ತಿ ಮತ್ತು ಆತ್ಮವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಕಮರ್ಷಿಯಲ್ ಆಗಿ ದುಡ್ಡಿಗೋಸ್ಕರ ನಾವು ಮಾಡ್ತಾ ಇಲ್ಲ. ಜಾನಪದ ಕಲೆ ಉಳಿಬೇಕು, ಬೆಳಿಬೇಕು. ಮನುಷ್ಯ ಕೊಟ್ಟಿದ್ದು ಮನೆಯವ್ರಿಗೂ, ದೇವ್ರು ಕೊಟ್ಟಿದ್ದು ಕೊನೆಯವ್ರಿಗೆ ಎಂಬಂತೆ ಜಾನಪದ ಕಲೆ ಉಳಿದ್ರೆ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಯುತ್ತೆ, ಬೆಳೆಯುತ್ತೆ ಅನ್ನೋ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಸಂಸ್ಕೃತಿ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಒತ್ತು ಕೊಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸ್ಥಳೀಯ ಕಲಾವಿದರಿಗೆ ಪ್ರತಿ ವರ್ಷ ಒಂದು ಸ್ಥಳೀಯ ಪ್ರಾಯೋಜಿತ ಕಾರ್ಯಕ್ರಮ ಕೊಡೋದು. 10,000, 15,000, 20,000, 25,000, 30,000ವರೆಗೂ ಸ್ಥಳೀಯ ಪ್ರಾಯೋಜಿತ ಕಾರ್ಯಕ್ರಮ ಕೊಡ್ತಾರೆ. ಒಂದು ಸಂಘವನ್ನು
ಮುತ್ತಿನಂಗೆ 3 ವರ್ಷ ನಾವು ಕಾಪಾಡಿದ್ರೆ ಅದು 30 ವರ್ಷ ನಮ್ಮನ್ನು ಕಾಪಾಡುತ್ತೆ ಎಂಬಂತೆ 3 ವರ್ಷದ ನಂತರ ಧನಸಹಾಯ ಯೋಜನೆ 1 ಲಕ್ಷದಿಂದ 5 ಲಕ್ಷದವರೆಗೂ ಧನಸಹಾಯವನ್ನು ಪಡೆಯಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ಸಂಸ್ಕೃತಿ ಇಲಾಖೆ ಅವಕಾಶ ಇದೆ. ಆದರೆ ನಮ್ಮವ್ರು ಯಾರೂ ಹೋಗೋದಿಲ್ಲ, ಪ್ರಯತ್ನ ಮಾಡೋದಿಲ್ಲ. ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಅಂತೇಳಿ ಮನೆ ಬಾಗಿಲಿಗೆ ಬರಲಿ, ಅವ್ನು ಕೊಡೋಣ ಇವ್ನು ಕೊಡೋಣ ಈ ಥರ ಟೀಕೆ ಟಿಪ್ಪಣಿಗಳ ಮಾಡೋದ್ರ ಮುಖಾಂತರ ನಮ್ಮ ಕಲಾವಿದರು ಗ್ರಾಮೀಣ ಪ್ರತಿಭೆ ಅಲ್ಲಲ್ಲೇ ಉಳಿತಿದೆ. ಉಳಿಯುವ ಪ್ರತಿಭೆಯನ್ನು ಗುರುಸಿ ಬೆಳೆಸೋದೇ ಪತಂಜಲಿ ಸಂಘದ ಒಂದು ಅಂಶದ ಕಾರ್ಯಕ್ರಮ. ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಎಂಬಂತೆ ಈ ಒಂದು ಅಭಿಯಾನವನ್ನು ಅತ್ಯಂತ ಯಶಸ್ವಿ ಮಾಡ್ತಿದ್ದೀವಿ. ಶತಮಾನಗಳ ಹಿಂದಿನ ಕನಕದಾಸರ ಏನು ಭಕ್ತಿಗೀತೆಗಳು ಅವ್ರು ರಚನೆ ಮಾಡಿದಂಥ ರಚನೆಗಳೇನಿದೆ ಕೆಲವೊಂದು ಬುಕ್ಕಿನಲ್ಲಿ ಮಾತ್ರ ಇರುವಂಥದ್ದಾಗಿದೆ. ಪತಂಜಲಿ ಯೋಗ ಕೇಂದ್ರ ತಾವೇನುಗಳು ಡೈರೆಕ್ಟರ್ ಏನಿದ್ದೀರಿ, ಇದು ರಾಜ್ಯಾದ್ಯಂತ ದೇಶಾದ್ಯಂತ ನಿಮ್ಮ ಭಕ್ತ ಕನಕದಾಸರ ಏನು ರಚನೆಗಳನ್ನ ಕವಿತೆಗಳನ್ನ ಉಣೆಬಡಿಸುವಂಥದ್ದು, ಆಮೇಲೆ ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಏನು ಪ್ರತಿಭೆಗಳಿದ್ದಾವೆ. ಈಗ ಕಾಲತಂಡ ಒಬ್ಬ ಹೆಣ್ಣುಮಗಳು ಗಾನವನ್ನು ಮಾಡುವಂಥದ್ದು, ಆಡುವಂಥದ್ದು ಮಾಡಿದರು. ಇಂಥ ಪ್ರತಿಭೆಯನ್ನು ಗುರುತಿಸುವಂಥದ್ದು, ರಾಷ್ಟ್ರಮಟ್ಟಿಗೆ ತೆಗೆದುಕೊಳ್ಳುವಂಥದ್ದು ನಿಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಈ ದೇಶದಲ್ಲಿ ನಡೀತು ಅಂದ್ಕೊಂಡಿದ್ದೀನಿ. ರಾಮ ಜನ್ಮವನ್ನು ಬಿತ್ತುವಂಥ ಕೆಲಸ ಮಾಡಿತ್ತು. ರಾಮನನ್ನ ದೇವಸ್ಥಾನ ಕಟ್ಟುವುದಕ್ಕೆ ಶಿವಮೊಗ್ಗ ಒಂದು ಹೆಜ್ಜೆ ಇಟ್ಟಿತ್ತು ಪ್ರಥಮವಾಗಿ ಈ ದೇಶದಲ್ಲಿ. ಈ ಕೆಲಸ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜೊತೆಗೂಡಿ ತಮ್ಮ ಪತಂಜಲಿ ಯೋಗ ಕೇಂದ್ರದಿಂದ ಇಂಥ ಪಳುವಳಿಕೆ ಥರ ಇದ್ದಂಥ ಕಲಾವಿದರನ್ನ ಗುರುತಿಸುವಂಥ ಕೆಲಸ ಇನ್ನೂ ಹೆಚ್ಚಾಗಿ ಮಾಡುವಂಥ ಕೆಲಸ ತಾವುಗಳು ಮಾಡ್ಬೋದ ಹೇಗೆ ಅಂತ ಹೇಳಿ. 537ನೇ ವರ್ಷಗಳ ಹಿಂದೆ ಕನಕದಾಸರು ರಚನೆ ಮಾಡಿದ ಕೀರ್ತನೆಗಳನ್ನು ಮುಂದಿನ ಪೀಳಿಗೆ ಉಳಿಸೋ ದೃಷ್ಟಿಯಲ್ಲಿ ನಾವು ನಿರಂತರವಾದ ಅಭಿಯಾನ ಮಾಡ್ತಾಯಿದ್ದೀವಿ. ಅದಕ್ಕೆ ಸಹಕಾರ ಬೆಂಬಲ ಕೊಡಬೇಕು. ತನುಮನದ ಸಹಕಾರ ಬೆಂಬಲ ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು. ಆ ಸಹಕಾರ ಕಲಾವಿದರಲ್ಲಿ ಇದ್ದಾಗ ಮಾತ್ರ ಅದು ಮುಂದಿನ ಪೀಳಿಗೆ ಉಳಿತದೆ. ಡಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೂ ಒಂದು ದಿನ ಸಾವು ತಪ್ಪದು. ಕನಕದಾಸ ರಚನೆ ಮಾಡಿದ್ದು. ಇರೋ ತನಕ ಜಾಲಿ, ಹೋದ ಮೇಲೆ ಖಾಲಿ, ಊರಿಗೊಂದು ಊಟ ಮನೆಗೊಂದು ಪೋಟ. ಮನುಷ್ಯ ಸತ್ತಾಗ ಅವನ ದೇಹ ಮಣ್ಣು ಪಾಲು, ತಾನು ಕೂಡಿಟ್ಟ ದವಸ ಧಾನ್ಯಗಳು ಪರರ ಪಾಲು, ಮಗ ಹಾಕುವ ಪಿಂಡ ಅದ್ದುಕಗಳ ಪಾಲು, ತಾನು ಮಾಡಿದ ಪಾಪ ಪುಣ್ಯಗಳೇ ನಮ್ಮ ಪಾಲೆಂಬಂತೆ ನಾವು ಜೀವನದಲ್ಲಿ ಏನು ಒಳ್ಳೆ ಕೆಲಸ ಮಾಡ್ತೀವಿ ಅದು ಮಾತ್ರ ನಮ್ಮ ಹಿಂದೆ ಬರುತ್ತೆ, ಕೆಟ್ಟದ್ದು ಯಾವುದು ಬರೋದಿಲ್ಲ ಎಂಬುದನ್ನು 537 ವರ್ಷಗಳಿಂದ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಹೇಳಿದ್ದಾರೆ. ಡಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ, ಡಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ, ಎಂದಿಗಾದರೂ ಒಂದು ದಿನ ಸಾವು ತಪ್ಪದು ಮನುಜ, ಸಾವು ತಪ್ಪದು ಮನುಜ, ಸಾವು ತಪ್ಪದು. ಹುಟ್ಟುತ್ತೇನು ತರಲಿಲ್ಲ ಸಾಯುವಾಗ ಒಯ್ಯೋದಿಲ್ಲ, ಹುಟ್ಟುತ್ತೇನು ತರಲಿಲ್ಲ ಸಾಯುವಾಗ ಒಯ್ಯೋದಿಲ್ಲ. ಸುಟ್ಟು ಸುಟ್ಟು ಸುಣ್ಣದರಳು ಆಯ್ತಿ ಜೀವ, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣಿ, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣಿ. ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣಲಿಲ್ಲವೋ, ಡಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ, ಎಂದಿಗಾದರೂ ಒಂದು ದಿನ ಸಾವು ತಪ್ಪದು ಮನುಜ, ಸಾವು ತಪ್ಪದು ಮನುಜ, ಸಾವು ತಪ್ಪದು. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಒದ್ದಿಕೊಂಡು, ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಒದ್ದುಕೊಂಡು, ಹಳ್ಳ ಚಾರಿ ಗೊಂಬೆಯಂತೆ ಹಾಡಿ ಹೋಯಿತು. ಹಳ್ಳ ಹರಿದ ಮೇಲೆ ಗುಳ್ಳೆ ಹೊಡೆಯಿತು, ಗುಳ್ಳೆ ಹೊಡೆದು ತೆರನು ಕಾಣು ಸಂಸಾರದಾಟ. ಹೆಣ್ಣುವನ್ನು ಮಣ್ಣು ಮೂರು ತನ್ನಲ್ಲಿದ್ದು ಕಾಣಲಿಲ್ಲ, ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು. ವಾರ್ತೆ ಕೀರ್ತಿ ಎಂಬ 2 ಬಂದವಯ್ಯ ಸತ್ತ ಮೇಲೆ, ವಸ್ತು ಪ್ರಾಣ ನಾಯಕನು ದೊರಕಲಿಲ್ಲವೋ. ಕತ್ತು ಕಾಗಿನಲೆ ಆದಿಕೇಶವ ನಾರಾಯಣನ ಆರ್ತಿಯಿಂದ ಬಾಧಿಸಿ ನೀವು ಸುಖದಿ ಬಾಳಿರೋ. ಈ ರೀತಿ ಕೀರ್ತನೆಗಳ ಮುಖಾಂತರ ನಮ್ಮ ದಾಸ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸೋ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಕೀರ್ತನೆಗಳು ಜಾನಪದ ಶೈಲಿ ಇದ್ದಾವೆ, ಅದೊಂದು ವಿಶೇಷ. ಕನಕದಾಸ ರಚನೆ ಮಾಡೋ ಕೀರ್ತನೆಗಳು ಜಾನಪದ ಶೈಲಿ ಇದ್ದಾವೆ. ಅವರ ಜೀವನ ಚರಿತ್ರೆ ಒಂದು ಹಾಡಿನ ರೂಪದಲ್ಲಿ ಸಹ ನಾವು ರಚನೆ ಮಾಡಿ ಮಾಡ್ತಾಯಿದ್ದೀವಿ. ಉಪನ್ಯಾಸ ಬಂದಾಗ ಉಪನ್ಯಾಸಕ್ಕೆ ಯಾರು ಬರಲ್ಲ ಅಂದಿದ್ದೀವಿ. ಅದು ಕನಕದಾಸರ ಕಥೆಯು ಇದು, ಭಕ್ತಿಯ ಭಾವಕ್ಕೆ ಸ್ಫೂರ್ತಿ ಇದು, ಕನ್ನಡ ನಾಡಿನ ಹಿರಿಮೆ ಸಾರುವ ಸಂತ ಶಿರೋಮಣಿ ಚರಿತೆ ಇದು. ಬಾಡ ಗ್ರಾಮದಲ್ಲಿದ್ದರು ಕೇಳಿ ಬೀರಪ್ಪ ಬಚ್ಚಮ್ಮ ಎಂಬುವರು, ಮಕ್ಕಳಿಲ್ಲದ ಕೊರಗಲ್ಲಿ ಅವರು ತಿರುಪತಿ ಯಾತ್ರೆಯ ಮಾಡಿದರು. ಹರಿಕರುಣೆಯಲ್ಲಿ ಜನಿಸಿದ ಕೂಸಿಗೆ ತಿಮ್ಮನಾಯಕ ಎಂದಿಹರು, ಬೆಳೆದನು ಬಾಲಕ ಕಲಿತು ವಿದ್ಯೆಗಳ ಜನರೆಲ್ಲರೂ ಕೊಂಡಾಡಿದರು. ಈ ರೀತಿ ಕನಕದಾಸ ಜೀವನ ಚರಿತ್ರೆಯ ಮುಖಾಂತರ ಮನೆ ಮನೆಯಲ್ಲಿ ಮನದಲ್ಲೂ ಕನಕದಾಸ ಕೀರ್ತನೆಗಳು ತತ್ವಗಳು ಉಳಿಬೇಕು ಎಂಬುದು ನಮ್ಮ ಪತಂಜಲಿ ಸಂಸ್ಥೆಯ ಒಂದು ಅಂಶದ ಕಾರ್ಯಕ್ರಮ. ಸರ್, ನಮಗೆ ಮತ್ತೊಂದು ಪ್ರಶ್ನೆ ಕೇಳುವಂಥದ್ದು ಮಾಡ್ತೀನಿ. ಕೆಲವೊಂದು ಕಲಾವಿದರು
ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ಅದು ಬದುಕಿಗೋಸ್ಕರ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ತೆಗೆದುಕೊಳ್ಳಿ ಅವ್ರ ಮಾನದಂಡಗಳಿಗೂ ಅದರಲ್ಲಿ ನಮ್ಮೆಲ್ಲ ನೋ ಪ್ರಾಬ್ಲಮ್. ಈ ಚಿಕ್ಕ ಚಿಕ್ಕ ಕಲಾವಿದರನ್ನು ಗುರುಸುವಂಥ ಕೆಲಸ ಸರ್ಕಾರ ಎಲ್ಲೇ ಒಂದು ಕಡೆ ವಿಫಲ ಆಗ್ಬಿಡ್ತಾ ಅನ್ನೋದು. ಯಾಕಂದರೆ ಇಲ್ಲಿ ನಾನು ಎದುರುಗಡೆ ನೀನು ಲೇಟಾಗಿ ಬಂದೆ, ನಾನು ನಮ್ಗೆ ಇನ್ವೈಟ್ ಇರಲಿಲ್ಲ, ಬಂದುಬಿಟ್ಟಿದ್ದೀವಿ. ನಮ್ಮ ಪ್ರಜಾವಾಣಿ ಪತ್ರಿಕೆ ವರದಿಗಾರ ಹೇಳಿದ್ರು ಅಂತ ಬಂದುಬಿಟ್ಟು ಇನ್ನು ನೀವು ಇಂಥ ಕಲಾವಿದರು, ಸಂಗೀತ ಕಲಾವಿದರು, ಆ ಕಲಾಮೇಳಗಳು, ವೀರಗಾಸೆ ಅಂತವರು ಎಲ್ಲಿ ಇಂಥ ಗುರುಸುವಂಥ ಕಲಾವಿದರನ್ನು ಎಲ್ಲಿ ವಿಫಲತೆ ಆಗ್ಬಿಟ್ಟಿದೆಯಾ ಅಂತೇಳಿ ತಾವು ಶಿವಮೊಗ್ಗ ಜಿಲ್ಲೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಕಲೆ ಅಂದರೆ ಕಲಾವಿದರನ್ನು ಗುರುಸಬೇಕು ಅಂತ ಹೊರಟಿದ್ದೀರಿ. ಅದಕ್ಕೆ ನಮ್ಮ ABC ನ್ಯೂಸು ಅಥವಾ ನಮ್ಮ ಧ್ರುವ ಚಾನಲ್ನಿಂದ ಧನ್ಯವಾದಗಳನ್ನು ಹೇಳಿಸುವಂಥ ಕೆಲಸ ಮಾಡ್ತೀವಿ. ದಾವಣಗೆರೆ ಜಿಲ್ಲೆಯಲ್ಲಿ ಇಂಥ ಮೂಲೆ ಗುಂಪಿನಲ್ಲಿ ಇರ್ತಕ್ಕಂಥ ಕಲಾವಿದರನ್ನು ಗುರುತಿಸುವಂಥ ಕೆಲಸ ಯಾರು ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದು ಒಂದು ವಿಷಯ ತಿಳಿಸ್ಬೋದಾ ತಾವುಗಳು ಅಂತ ಹೇಳಿ. ನೀವು ಒಳ್ಳೆಯ ವಿಷಯಗಳನ್ನ ಕೇಳಿದ್ವಿ. ನಾವು ಕಲಾವಿದರಲ್ಲಿ ನಾವು A ಗ್ರೇಡ್, B ಗ್ರೇಡ್, C ಗ್ರೇಡ್ ಕಲಾವಿದರನ್ನು ನಾವು ಗ್ರೇಡಿಂಗ್ ಮಾಡ್ತೀವಿ. A ಗ್ರೇಡ್ ಅಂದರೆ ಒಂದೇ ಮನಸ್ಸಲ್ಲಿ ನಮ್ಮ ಕಲೆ ಉಳಿಬೇಕು, ಬೆಳಿಬೇಕು ಅನ್ನೋರು ಒಂದೇ ಮನಸ್ಸು. ಆ ಕಲಾವಿದರು ನಮ್ಮಲ್ಲಿ 40% ಸಿಗ್ತಾರೆ. ಅನಂತರ ಒಂದು B ಗ್ರೇಡ್ ಜನ ಅರ್ಧಂಬರ್ಧ ನೋಡೋಣಪ್ಪ ಮಾಡೋಣ ಅಂತ ಆಲಸ್ಯ ಮನೋಭಾವ ಇರೋರು ಅರ್ಧಂಬರ್ಧ ಅವರು 30% ಸಿಗ್ತಾರೆ. ಅನಂತರ C ಗ್ರೇಡ್ ಕಲಾವಿದರು ಏನಂದರೆ ಇಷ್ಟೆಲ್ಲ ಕಷ್ಟಪಟ್ಟು ನನಗೇನು ಲಾಭ ಇಲ್ಲದಿದ್ದರೆ ನಾನು ಏನು ಮಾಡೋದು ಬೇಡ ಅನ್ನೋರು C ಗ್ರೇಡು 30% ಸಿಗ್ತಾರೆ. ಈಗ 60% B ಮತ್ತು C ಸಂಯುಕ್ತ ಸರ್ಕಾರವನ್ನು ಆಡಳ್ತಾ ಇದ್ದಾವೆ. 40% ಕಲಾವಿದರನ್ನು ತುಳಿತಾ ಇದ್ದಾರೆ. ಆ ತುಳಿಯೋ ಕಲಾವಿದರನ್ನು ಪತಂಜಲಿ ಸಂಸ್ಥೆ A ಗ್ರೇಡಿಂಗ್ ಮಾಡಿ ಅವರನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಖಾಂತರ ಬಯಲಾಗಳು ಮಾಡಿ ನೋಂದಣಿ ಮಾಡಿ ಅಧಿಕಾರಿಗಳ ಹತ್ರ ನೀವು ಹೋಗಿ ನೀವು ರಿಕ್ವೆಸ್ಟ್ ಮಾಡಬೇಕು. ಯಾಕಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿಯೊಂದು ರಾಜ್ಯ ಸರ್ಕಾರ, ಕೇಂದ್ರ ಅಧಿಕಾರಿಗಳು, ಅತ್ಯುತ್ತಮ ಅಧಿಕಾರಿಗಳಿದ್ದಾರೆ. ಅಧಿಕಾರಿಗಳಿದ್ದಾಗ ಅವರಲ್ಲಿಗೆ ನಾವು ಪ್ರಸ್ತಾಪನೆ ಕೊಟ್ಟು ಸಾರ್ ಈ ಥರ ಮಾಡ್ತಾಯಿದ್ದೀವಿ, ನಮಗೆ ಕಾರ್ಯಕ್ರಮ ಕೊಡಿ ಅಂತ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟರೆ ಮಾತ್ರ ನಮಗೆ ಅವರು ಅಭಿಮಾನದಲ್ಲಿ ಗೌರವಿಸ್ತಾರೆ, ಮಾಹಿತಿ ಕೊಡ್ತಾರೆ. ಇಲ್ಲಾಂದರೆ ಯಾರೂ ಕೊಡೋದಿಲ್ಲ. ಗಂಟೆ ಹೊಡಿ, ಸಂಬಳ ಹೊಡಿ ಎಂಬ ವ್ಯವಸ್ಥೆ ಉಂಟು ಸರ್ಕಾರದಲ್ಲಿ. ಒಬ್ಬ ಅಧಿಕಾರಿ ಕಲಾವಿದರಿಗೆ ಏನಾರು ಹೇಳಕ್ಕೆ ಹೋದಾಗ ಅವ್ನು ಮೆದುಳು ಕೈ ಹಾಕ್ತಾನೆ, ಹಂಗೆ ಏನೂ ಗೊತ್ತಿಲ್ಲ ಅಂತ ನುಡಿಸ್ಕೊಳ್ಳೋ ಕೆಲವೊಂದು ಅಧಿಕಾರಿಗಳು ಮಾಡ್ತಾರೆ. ಆದರೆ ಕೆಲವೊಂದು ಅಧಿಕಾರಿಗಳು A ಗ್ರೇಡ್ ಅಧಿಕಾರಿಗಳು ಸಹ ಕನ್ನಡ ಸಂಸ್ಕೃತಿ ಇಲಾಖೆ ಇದ್ದಾರೆ. ಶಿವಮೊಗ್ಗದಲ್ಲಿ H ಉಮೇಶ್ ಅಂತೇಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಅತ್ಯುತ್ತಮವಾದ ಅಧಿಕಾರಿ ಇದ್ದಾರೆ. ಅವರು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಕುಮಾರ್ ಬೆಕ್ಕೇರಿ ಅಂತೇಳಿ ದಾವಣಗೆರೆಯಲ್ಲಿ ಕನ್ನಡ ಸಂಸ್ಕೃತಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಅವರು ಸಹ A ಗ್ರೇಡ್ ಅಧಿಕಾರಿಗಳು. ಅವರು ಅಭಿಮಾನದಲ್ಲೇ ಕಲಾವಿದ ಕೂರಿಸಿ ಗೌರವಿಸ್ತಾರೆ. ಆದರೆ ಕೆಲವೊಂದು ಕಡೆ ಅಧಿಕಾರಿಗಳು ನಮ್ಮ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ಅನುಮಾನದಲ್ಲಿ ನೋಡ್ತಾರೆ. ಅನುಮಾನಂ ಪೆದ್ದ ರೋಗಮ್ಮಲ್ಲಿ ಕೆಲವೊಂದು ನೋಡ್ತಾರೆ. ಆದರೆ ನಾವು ಪ್ರಯತ್ನವಂತೂ ನಿರಂತರ ಮಾಡ್ತಿದ್ರೆ ಭಗವಂತ ಕೊಡ್ತಾನೆ. ಅದಕ್ಕೆ ನಾವು ಮನುಷ್ಯ ಕೊಟ್ಟಿದ್ದು ಮನೆಯವರೆಗೂ, ದೇವ್ರು ಕೊಟ್ಟಿದ್ದು ಕೊನೆವರೆಗೂ ಅಂತೀವಿ. ಕೊನೆಯವರು ಕೊಟ್ಟಿರುವ ಕಲೆಯನ್ನು ಉಳಿಸೋಕ್ಕೆ ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಒಂದೇ ಮನಸ್ಸಲ್ಲಿ ಮಾಡಿದ್ರೆ ಅದು ಸಿದ್ಧಿ ಆಗುತ್ತೆ, ವೃದ್ಧಿ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ವಿಶೇಷವಾಗಿ 31ನೇ ತಾರೀಕು 31/3/2025 ಸೋಮವಾರ ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ ಒಂದು ಅತ್ಯುತ್ತಮವಾದ ಜಾನಪದ ಯೋಜನೋತ್ಸವ, ಯುಗಾದಿ ಸಂಭ್ರಮ ಮತ್ತು ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಾಲು ಮತ್ತು ಸಂಸ್ಕೃತಿ ಕನಕಕಲಾ ವೈಭವ ಎಂಬ ಕಾರ್ಯಕ್ರಮ ಮಾಡುವುದರ ಮುಖಾಂತರ ದಾಸ ಸಾಹಿತ್ಯವನ್ನು ಜಾನಪದ ಗೀತ ಗಾಯನದ ಮುಖಾಂತರ ಮುಂದಿನ ಪೀಳಿಗೆ ಉಳಿಸುವ ಅಭಿಯಾನವನ್ನು ನಾವು 31ನೇ ತಾರೀಕು ಮಾದಂಬಾವಿಯ ರಂಗಮಂದಿರ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಸ್ಥಳೀಯವಾಗಿ ಅಕ್ಕಪಕ್ಕ ಹಳ್ಳಿಗಳು ಸಹ ಕಲಾವಿದರು ಸಹ ಅವಕಾಶ ಕೊಟ್ಟಿದ್ದೀವಿ. ಮತ್ತು ಸ್ಥಳೀಯ 32 ಕಲಾವಿದರಿಗೂ ಸಹ ಇಲ್ಲಿ ವೇದಿಕೆಯನ್ನು ಕೊಟ್ಟಿದ್ದೀವಿ. ಅವೆಲ್ಲ ಆದಮೇಲೆ 3 ಗಂಟೆಗಳ ಕಾಲ ಪತಂಜಲಿ ಕಲಾ ತಂಡದಿಂದ J ನಾಗರಾಜ, ನಾನು ಬೀರಪ್ಪನ ಪಾತ್ರದಲ್ಲಿ ನಾನು ನೃತ್ಯ ರೂಪಕ ನಿರ್ವಹಣೆಯನ್ನು ಸಹ ಮಾಡ್ತಾಯಿದ್ದೀನಿ. ಅದರಲ್ಲಿ PWD ಎಕ್ಸಿಕ್ಯೂಟಿವ್ ಇಂಜಿನಿಯರು ಪೂವಯ್ಯವರು 1000 ಹಾಡುಗಳ ಸರದಾರಾಗಿದ್ದಾರೆ. ಅವರು ಪತಂಜಲಿ ಆಡಳಿತಾಧಿಕಾರಿ ಆಗಿದೆ. ಅವರು ಕನಕದಾಸರ ಪಾತ್ರದಲ್ಲಿ ನೃತ್ಯ ರೂಪಕ ಮಾಡ್ತಾರೆ. ಅದೊಂದು ವಿಶೇಷ ಆಕರ್ಷಣೆ. ಅದರಲ್ಲಿ ಕಂಚಿನ ಕಂಠದ ಹಿರಿಯ ಆಕಾಶವಾಣಿ ಕಲಾವಿದ ಚೆನ್ನರಾಜು ಅಂತ ಇದ್ದಾರೆ. ಅವರು ಸುರುವನ್ನೆಯವರು ಅತ್ಯುತ್ತಮವಾದ ಗಾಯಕರು. ಮತ್ತು ನಮ್ಮ ನಾಗರತ್ನ ಅಂತೇಳಿ ಆಕಾಶವಾಣಿ ಕಲಾವಿದರಿದ್ದಾರೆ. ಶ್ಯಾಮ್ ಮಿರಜ್ಕರ್ ತಬಲಾ, ರಿದಮ್ ಪ್ಯಾಡ್, ಮತ್ತು ನವನೀತು, ಶ್ಯಾಮ್ ಮಿರಜ್ಕರ್, ವಿಟ್ಟು ಇಂಥೆಲ್ಲ ಪಕ್ಕವಾದ್ಯದೊಂದಿಗೆ ಅವತ್ತೊಂದು ಕಾರ್ಯಕ್ರಮ ಮಾಡ್ತಿದ್ವಿ. ಅದರಲ್ಲೇ ಒಂದು ಶಿವಮೊಗ್ಗ ನಮ್ಮ TV ಅಂತೇಳಿ ಒಂದು ನೇರ ಪ್ರಸಾರದ ಮುಖಾಂತರ ನಾವು ಅವ್ರ ಹತ್ರ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ. ಪತಂಜಲಿ ಸಂಸ್ಥೆ ಎಲ್ಲ ಕಾರ್ಯಕ್ರಮಗಳು ಸಹ ನಾನು ಇರ್ತೀನಿ ಅಂತೇಳಿ ಬೆನ್ನೆಲುಬು ಕೊಡುವಂಥ ನಮ್ಮ ಆತ್ಮೀಯ ಸ್ನೇಹಿತರು ಜಗದೀಶ್ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಈ ರೀತಿ ಎಲ್ಲರ ಸಹಕಾರ ಪಡ್ಕೊಂಡು ದಾಸ ಸಾಹಿತ್ಯವನ್ನು, ಕನಕದಾಸರ ಕೀರ್ತನೆಯನ್ನು ಮುಂದಿನ ಪೀಳಿಗೆ ಉಳಿಸುವ ಅಭಿಯಾನವನ್ನು ನಾವು ಮಾದಂಬಾವಿಯಲ್ಲಿ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ಒಂದು ಕೃಪಾಶೀರ್ವಾದದಿಂದ, ಗವಿ ರಂಗನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ಭಗವಂತನ ಅರ್ಪಿಸುವುದರ ಮುಖಾಂತರ ಮಾದಂಬಾವಿಯಲ್ಲಿ ಬೇವು ಬೆಲ್ಲ ಕನಕನ ಹಬ್ಬ, ಪ್ರತಿಯೊಂದು ಮನೆಯಲ್ಲೂ ಕನಕದಾಸರ ಫೋಟೋಗಳನ್ನು ಪೂಜೆ ಮಾಡುವುದರ ಮುಖಾಂತರ, ಸಿಹಿಯನ್ನು ಸ್ವೀಕರಿಸುವ ಮುಖಾಂತರ ನಾವೆಲ್ಲರೂ ಉತ್ತಮವಾಗಿ ಹೋಗಬೇಕು. ನಾವೆಲ್ಲರೂ ಒಂದೇ ವಿಶ್ವ ಭಾತೃತ್ವವನ್ನು ತುಂಬುವ ಕೆಲಸಗಳನ್ನು ನಾವು 31ನೇ ತಾರೀಕು ಮಾಡುವುದರ ಮುಖಾಂತರ ಒಂದು ಹಬ್ಬದ ವಾತಾವರಣವನ್ನು ನಾವಿಲ್ಲಿ ಒಂದು ಮಾದಂಬಾವಿಯಲ್ಲಿ ಮಾಡುವ ಸಂಕಲ್ಪವನ್ನು ಮಾಡಿ ಅತ್ಯಂತ ಪೂರ್ವ ಸಿದ್ಧತೆಯೂ ಸಹ 1 ತಿಂಗಳಿಂದ ಹೋಮ್ವರ್ಕ್ ಮಾಡ್ತಾಯಿದ್ವಿ. ಎಲ್ಲರೂ ಸಹ ವಾಲಂಟಿಯರ್ಗೆ 32 ಕಲಾವಿದರು ಅಕ್ಕಪಕ್ಕ ಹಳ್ಳಿಗಳಲ್ಲಿ ಪಾಂಪ್ಲೆಟ್ಸ್ ಕೊಡುವುದರ ಮುಖಾಂತರ ಸಂಘಟನೆ ಸಹ ಕಲಾವಿದರನ್ನು ತಂಡವನ್ನು ಸಹ ಗುರುಸು ಪ್ರಯತ್ನಗಳನ್ನು ಸಹ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ.
ಇದು ಉತ್ತಮವಾದ ಕಾರ್ಯಕ್ರಮ ಆಗಿದೆ. ಆ ದೃಷ್ಟಿಯಲ್ಲಿ ಉತ್ತಮವಾಗಿ ಪ್ರಚಾರ ಆಗುವುದರ ಮುಖಾಂತರ ದಾಸ ಸಾಹಿತ್ಯ ಮತ್ತು ಜಾನಪದ ಸಾಹಿತ್ಯ ಉಳಿಬೇಕೆಂಬುದು ನಮ್ಮ ಒಂದೆಲ್ಲರ ಕೋರಿಕೆ. ಥ್ಯಾಂಕ್ ಯು.